ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ 432 ಪೋಸ್ಟ್ ಇರತ್ತೆ. ಇಲ್ಲಿ ಸ್ಟಾಫ್ ನರ್ಸ್ ಹುದ್ದೆಗಳು, ಅದ ನಂತರ ಗ್ರೂಪ್ ಡಿ ಹುದ್ದೆಗಳು ಮತ್ತು ವಿವಿಧ ವೃಂದಗಳಲ್ಲಿ 432 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಇದು ಎಲ್ಲಿ ಖಾಲಿ ಇದೆ ಅಂದ್ರೆ ಆರೋಗ್ಯ ಇಲಾಖೆ. ಒಂದು ಸ್ನೇಹಿತರೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘಗಳಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಇಲ್ಲಿ 10ನೇ ಪಾಸ್ ಆದವರಿಗೆ, ಅದ ನಂತರ ಸೆಕೆಂಡ್ PUC ಪಾಸ್ ಆದವರು, ನರ್ಸಿಂಗ್ ಪಾಸ್ ಆದವರು, JNM ಕಂಪ್ಲೀಟ್ ಮಾಡಿದವರು, ಡಿಪ್ಲೊಮಾ, ITI ಡಿಗ್ರಿ ಈ ರೀತಿಯಾಗಿ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಅವಕಾಶ ಇರತ್ತೆ. ಟೋಟಲ್ ಆಗಿ 432 ಪೋಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನ್ಯೂಸ್ ಪೇಪರ್ ನಲ್ಲಿ ಬಂದಿರುವಂತ ಮಾಹಿತಿ ಆಗಿರತ್ತೆ. ನಿಮ್ಗೆ ಯಾವುದೇ ರೀತಿಯಾಗಿ ಗೋಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಇದ್ರ ವೈಸ್ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ನೋಡಿ. ಯಾರು ಸ್ಟಾಫ್ ನರ್ಸ್ ಆಗ್ಬಹುದು, ಗುಂಪು ಡಿ ಆಗ್ಬಹುದು, ಗ್ರೂಪ್ ಡಿ ಆಗ್ಬಹುದು, ಅದ ನಂತರ ವಿವಿಧ ವೃಂದಗಳಲ್ಲಿ ಅಂದ್ರೆ ಅದು ವೈದ್ಯಕೀಯ ಅಧಿಕಾರಿ ಇನ್ನಿತರ ಪೋಸ್ಟ್ ಇರುತ್ತಲ್ಲ, ಅದು ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತಾನೆ. ಈ ಒಂದು ನ್ಯೂಸ್ ಪೇಪರ್ ನಲ್ಲಿ ಏನು ಮಾಹಿತಿಯನ್ನ ತಿಳಿಸ್ಕೊಟ್ಟಿದಾರಪ್ಪ ಅಂದ್ರೆ, ಈ ಒಂದು ಆರೋಗ್ಯ ಇಲಾಖೆ ಹುದ್ದೆಗಳಿಗೆ ಭರ್ತಿ ಮಾಡುವ ಮಂಜೂರಾಗುವಂತ ಪೋಸ್ಟ್ಗಳಾಗಿರತ್ತೆ ಅಂತೇಳಿ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಕೊಟ್ಟಿರುವಂತ ಮಾಹಿತಿ ಒಂದೊಂದ ನೋಡಿ. ಈಗ ಬೆಂಗಳೂರಿನಲ್ಲಿ ಇದರ ಬಗ್ಗೆ ಮಾತಾಡಿ ಈಗ ತಿಳಿಸ್ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 26 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಮಾಜದ ಕೇಂದ್ರಗಳನ್ನಾಗಿ ಮೇಲರ್ಜಿಗಳು ಅಗತ್ಯ ಇರುವ ವಿವಿಧ ಹುದ್ದೆಗಳು ಮಂಜೂರಾತಿಗೆ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ವಿವಿಧ ವೃಂದದಲ್ಲಿ 161 ಹುದ್ದೆಗಳು ಹಾಗೂ ಜೊತೆಗೆ 104 ಸ್ಟಾಫ್ ನರ್ಸ್ ಹುದ್ದೆಗಳು, ಅದ ನಂತರ 167 ಡಿ ಗ್ರೂಪ್ ಡಿ ಅಂತೇಳಿ ಇದು ಪೋಸ್ಟ್ ಇರತ್ತೆ. ಸಿಬ್ಬಂದಿ ನೇಮಕಾತಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅಧಿಸೂಚನೆ ಸಲಹೆಗಳು ಕೊಟ್ಟಿದ್ದಾರೆ ಮಂಜೂರಾತಿ ಮಾಡಿ ಅಂತ ಹೇಳಿ. ಈಗ ಟೋಟಲ್ ನಿಮಗೆ ಬೇಸಿಕ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಂದ್ರೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳಲ್ಲಿ ಅಂದ್ರೆ ಈಗ ಆಸ್ಪತ್ರೆ ಇರ್ತಾವಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಹರಿಯುವಂತ ಪೋಸ್ಟ್ ಟೋಟಲ್ ಆಗಿ ಆಲ್ ಕರ್ನಾಟಕ ರಾಜ್ಯದಲ್ಲಿ 432 ಪೋಸ್ಟ್ ಇರತ್ತೆ. ಇಲ್ಲಿ ಸ್ಟಾಫ್ ನರ್ಸ್ ಹುದ್ದೆಗಳು 104 ಪೋಸ್ಟ್, ಗ್ರೂಪ್ ಡಿ ಅಂತೇಳಿ 167 ಪೋಸ್ಟ್, ಅದ ನಂತರ ವಿವಿಧ ವೃಂದದಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿ ಪೋಸ್ಟ್ ಬಗ್ಗೆ ಮೆನ್ಷನ್ ಮಾಡಿಲ್ಲ, ವಿವಿಧ ವೃಂದ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ 161 ಪೋಸ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಅತಿ ಶೀಘ್ರದಲ್ಲಿ ನೇಮಕಾತಿ ಮಾಡ್ಬೇಕಂತ ಹೇಳಿ ಭರ್ತಿ ಮಾಡುವಂತ ಸೂಚನೆ ಕೊಟ್ಟಿದ್ದಾರೆ. ಈಗ ಕೆಲವೇ ದಿನ ಅಂದ್ರೆ ಈ ಒಂದು ತಿಂಗಳ ಮುಂಚಿತವಾಗಿನೇ ನಿಮಗೆ ಅಧಿಸೂಚನೆಗಳು ಒಂದಾದ್ಮೇಲೆ ಒಂದು ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನೇಮಕಾತಿ ಬರತ್ತೆ, ವೇಟ್ ಮಾಡಿ. ಇದೇ ತಿಂಗಳಲ್ಲಿ ನೇಮಕಾತಿಗಳು ಸ್ಟಾರ್ಟ್ ಆಗತ್ತೆ ಈ ಒಂದು ಆರೋಗ್ಯ ಇಲಾಖೆಯಿಂದ. ಇಲ್ಲಿ ಕೆಲವು ಒಂದು ಇಲಾಖೆ ಇದೆಯಲ್ಲ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೆಲವು ಕಡೆ ಪರೀಕ್ಷೆ ಇರುತ್ತೆ, ಇನ್ನು ಕೆಲವು ಕಡೆ ಪರೀಕ್ಷೆ ಇರಲ್ಲ. ಅದು ನಮಗೆ ನೋಟಿಸ್ ಆದ್ಮೇಲೆ ತಿಳಿಸ್ಕೊಡ್ಬೇಕು. ನಿಮಗೆ ಗಳು ತಿಳಿಸ್ಕೊಟ್ರೆ ಅದು ಒಳ್ಳೇದಲ್ಲ. ನಿಮಗೆ ಫೇಕ್ ನ್ಯೂಸ್ ಅಂದ್ರೆ ತಿಳಿಸ್ಕೊಡ್ಲೇಬಾರ್ದು ಮೊದಲಿಗೆ. ಇನ್ನು ಅರ್ಧ ಶುಲ್ಕ ಅಂದ್ರೆ ಇರೋದಿಲ್ಲ ಈ ಒಂದು ಆರೋಗ್ಯ ಇಲಾಖೆಯಲ್ಲಿ, ಅರ್ಧ ಶುಲ್ಕ ಇರೋದಿಲ್ಲ. ಇನ್ನು ಶೈಕ್ಷಣಿಕ ಅರ್ಹತೆ ನಿಮ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಆದ್ರೆ ನಿಮ್ಗೆ ಹೇಳ್ತೇನೆ, ಜನರಲ್ ಸಾಮಾನ್ಯ ಬೇಸಿಕ್ ಆಗಿ ನಿಮಗೆ JNM ಆಗ್ಬಹುದು, ನರ್ಸಿಂಗ್ ನಲ್ಲಿ ಈ ರೀತಿ ಡಿಪ್ಲೊಮಾ, ITI, ಅದರ ನಂತರ ಡಿಗ್ರಿಗಳು ಪಾಸ್ ಆಗಿರ್ಬೇಕಾಗತ್ತೆ. ವಯೋಮಿತಿ 18 ವರ್ಷ ಅಂತೂ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕರ್ನಾಟಕ ಇದರ ಬಗ್ಗೆ ಮಾಹಿತಿ ಆಗಿತ್ತು. ನೋಡಿ ಸ್ನೇಹಿತರೆ, ಕೆಲವೇ ದಿನ ವೇಟ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ಅರ್ಜಿಗಳು ಪ್ರಾರಂಭ ಆಗತ್ತೆ, ತಿಳಿಸ್ಕೊಡ್ತಾನೆ. ಮತ್ತೆ ಇನ್ನೊಂದು ಹೇಳ್ಬೇಕು, ಇಲ್ಲಿ ತನಕ ಕಾದಿದಿರಲ್ಲ, ಇನ್ನು ಬರೀ 15 ದಿನ ವೇಟ್ ಮಾಡಿ ಬರತ್ತೆ. ಮತ್ತೆ ಯಾರು ಸ್ಟಡಿ ಮಾಡ್ತಾ ಇಲ್ಲಲ್ಲ, ದಯವಿಟ್ಟು ನಿಮ್ಮ ಒಂದು ಪ್ರಯತ್ನ ಅಂತೂ ಬಿಡಬೇಡಿ, ಸ್ಟಡಿ ಮಾಡಿ. ಯಾಕಂದ್ರೆ ಒಂದೊಂದ್ಸರಿ ಪರೀಕ್ಷೆ ಇಡ್ತಾರೆ, ಕೆಲವು ಸರಿ ನಿಮ್ಮೊಂದು ಮೆರಿಟ್ ಮೇಲೆ ಆಯ್ಕೆ ಮಾಡ್ತಾರೆ, ಮತ್ತೆ ಕೆಲವು ಸರಿ ನಿಮ್ಮೊಂದು ಪರೀಕ್ಷೆ ಸರ್ಟಿಫಿಕೇಟ್ ಇರ್ತಾವಲ್ಲ, ಅನ್ಬೋದು ಸರ್ಟಿಫಿಕೇಟ್, ಅದ್ರ ಮೇಲೆ ಆಯ್ಕೆ ಮಾಡ್ತಾರೆ. ಈ ರೀತಿಯಾಗಿರತ್ತೆ. ಆ ಒಂದು ಸರ್ಕಾರದ ಒಳಗಿನ ಗುಣ ಹೇಳಕ್ಕಾಗಲ್ಲ. ಅದೇ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು ಪ್ರಯತ್ನ ಅಂತೂ ಬಿಡಬೇಡಿ, ಸ್ಟಡಿ ಮಾಡಿ. ಇನ್ನು ಒಂದು ವಾರದಲ್ಲಿ ನಿಮಗೆ ಪೋಸ್ಟ್ಗಳಾಗತ್ತೆ, ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ.